ಎಲ್ಲರಿಗೂ ನಮಸ್ಕಾರ. ಗುರುದೇವರು ಯುಧಿಷ್ಠರಿಗೆ ಸಮಾಧಾನವನ್ನು ಹೇಳ್ತಾರೆ. ಆದರೂ ಅವನಿಗೆ ಯಾಕೋ ಇದನ್ನು ಅನಿಸೋದಿಲ್ಲ, ಸಮಾಧಾನ ಅನಿಸೋದಿಲ್ಲ. ಆವಾಗ ಗುರುದೇವರು ಹೇಳ್ತಾರೆ, ನೋಡಪ್ಪ, ಇಷ್ಟಕ್ಕೂ ನೀನು ಸಮಾಧಾನ ಆಗಲಿಲ್ಲ ಅಂತಂದ್ರೆ ಕೆಲವೊಂದು ಪರಿಹಾರಗಳು ಅದಾವು. ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಇಂಥ ಕೆಲವೊಂದು ಯಾಗಗಳದಾವು. ಆ ಯಾಗಗಳನ್ನು ನೀನು ಮಾಡು. ಯಾಗಗಳನ್ನು ಮಾಡಿದೆ ಅಂತಂದ್ರೆ ನಿನ್ನ ಎಲ್ಲ ಪಾಪಗಳು ಅದರಲ್ಲಿ ಭಸ್ಮವಾಗಿ ಹೋಗ್ತಾವೆ. ಅದೊಂದು ಸತ್ಕಾರ್ಯ ಅದು. ಅದನ್ನು ನೀನು ಮಾಡು, ನಿನಗೆಲ್ಲರೂ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಎಲ್ಲರಿಗೂ ಒಂಥರ ಖುಷಿ ಆಗ್ತೈತಿ. ಹೌದು, ಒಂದು ಯಾಗವನ್ನು ಮಾಡಿದ್ರಾತು ಅಂತ ಯುಧಿಷ್ಠರಿಗೂ ಖುಷಿ ಆಕೈತಿ. ಆದರೆ ಮತ್ತೆ ಅವನು ಚಿಂತಾಕ್ರಾಂತನಾಗ್ತಾನೆ. ಆಗ ಅವನು ಹೇಳ್ತಾನೆ, ಗುರುದೇವ, ನಾವು ಅಶ್ವಮೇಧ ಯಾಗವನ್ನೇನೋ ಮಾಡಬಹುದು, ಆದರೆ ಹೆಂಗೆ ಮಾಡಲಿ ನಾನು? ಈ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಲಕ್ಷಾಂತರ ಜನರೆಲ್ಲ ಸತ್ತು ಹೋಗ್ಯಾರ. ಅವರ ಒಂದು ವ್ಯವಸ್ಥೆಗಾಗಿ ಶಸ್ತ್ರಾಸ್ತ್ರಗಳು, ಅವ್ರದ್ದು ಊಟೋಪಚಾರ, ಶಿಬಿರಗಳು, ಅವ್ರು ತಂದಂಥ ಆನೆ, ಕುದುರೆ, ಇದಕ್ಕೆಲ್ಲ ನನ್ನ ಭಂಡಾರ ಪೂರ್ತಿಯಾಗಿ ಖಾಲಿಯಾಗಿಬಿಟ್ಟೈತಿ. ಅಲ್ಲದ ಸಾಮಂತರ ಅರಸರು, ನನ್ನ ದೇಶದ ಜನ ಎಲ್ಲರೂ ತೆರಿಗೆಯನ್ನು ಕೊಟ್ಟು ಕೊಟ್ಟು ಕಂಗಾಲಾಗಿಬಿಟ್ಟಾರ. ಅವರು ಬಸವಳಿದಾರ. ಇನ್ನು ಈ ಅಶ್ವಮೇಧ ಯಾಗಕ್ಕೆ ಸಾಕಷ್ಟು ಸಂಪತ್ತು ಬೇಕಾಕೈತಿ. ಮತ್ತು ನನ್ನ ಪ್ರಜೆಗಳಿಗೆ ಅಥವಾ ಸಾಮಂತ ಅರಸರಿಗೆ ನಾನು ಹೊರೆಯನ್ನು ಹೊರಸಾಕ ನನ್ನ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ನನಗೆ ಈ ಸಿಂಹಾಸನನ ಬೇಡ ಅನ್ಸಾಕತ್ತೈತಿ, ನಾನು ತ್ಯಜಿಸಿ ಬಿಡ್ತೀನಿ ಅಂತ ಹೇಳ್ತಾನೆ. ಆ ಗುರುದೇವ್ರು ಹೇಳ್ತಾರೆ, ಯುಧಿಷ್ಠಿರ, ಮೊದಲು ನೀ ಸಂಕಲ್ಪವನ್ನು ಮಾಡು. ಸಂಕಲ್ಪ ಮಾಡಿದೆ ಅಂತಂದ್ರೆ ನೀ ಎಲ್ಲೂ ನೆನೆಸಿರೋದಿಲ್ಲ, ಅಂಥ ಕಡೆಯಿಂದ ನಿನಗೆ ಸಂಪತ್ತು ಒದಗಿ ಬರ್ತೈತಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಯುಧಿಷ್ಠರಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಅಂದ್ರೆ ಇದಕ್ಕೆ ಪೂರಕವಾದಂಥ ಒಂದು ಕಥೆಯನ್ನು ನಾನು ಹೇಳ್ತೇನೆ. ಯುಧಿಷ್ಠನಿಗೆ ಗುರುದೇವರು ಹೇಳಿದ್ದು, ಹಿಂದೆ ಮರುತ್ತ ಅನ್ನುವಂಥ ಮಹಾರಾಜ ಇರ್ತಾನೆ. ಅವನು ಹಿಮಾಲಯದೊಳಗಿರ್ತಾನೆ. ಅವನ ಹತ್ತಿರ ಸುವರ್ಣಗಿರಿ ಇರ್ತೈತಿ. ಅವನೇನು ಮಾಡ್ತಾನಂತಾರೆ, ಒಂದು ಸರಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ಯಾಗವನ್ನು ಮಾಡಿದಾಗ ಸುವರ್ಣಗಿರಿನ ಒಂದು ಅಂತಂದ ಕೂಡಲೇ ಅಲ್ಲಿ ಎಲ್ಲ ಯಾಗಕ್ಕೆ ಉಪಯೋಗ ಮಾಡಿದಂಥ ಇಟ್ಟಿಗೆ ಕೂಡ ಸುವರ್ಣದ್ದು. ಅವೆಲ್ಲ ಪಾತ್ರೆಗಳು, ಉಪಯೋಗ ಮಾಡಿದಂಥ ಪಾತ್ರೆಗಳು, ಹಂಡೆಗಳು, ತಪ್ಪಲೆಗಳು, ತಾಟು, ಲೋಟ, ಚರಿಗೆ, ಇವು ಎಲ್ಲನೂ ಬಂಗಾರದ್ವನ. ಬಂಗಾರ ಅಷ್ಟರದ ನವರತ್ನಗಳು ತುಂಬಿರ್ತಾವೆ. ಒಂದು ಕಡೆ ಒಂದು ಭಂಡಾರ ಸಾಕಷ್ಟು ತುಂಬಿರ್ತೈತಿ. ಆವಾಗ ಅವ ಯಾಗವನ್ನು ಮಾಡ್ತಾನಲ್ಲ, ಅನೇಕ ಜನರನ್ನು ಕರೆಸಿರ್ತಾನೆ ಅವ ಯಾಗಕ್ಕೆ. ವಿದ್ವಾನರಾದಂಥ, ಪಂಡಿತರಾದಂಥ ಅನೇಕ ಜನರನ್ನು ಅವ ಯಾಗಕ್ಕೆ ಕರೆಸಿರ್ತಾನೆ. ಅವರೆಲ್ಲ ಏನು ಮಾಡ್ತಾರಂದ್ರೆ, ಯಾಗಕ್ಕೆ ಹೋಗ್ಬೇಕಾರೆ ತಮ್ಮ ಬಟ್ಟೆ ಬರೆ ಮತ್ತು ಆ ಯಜ್ಞಕ್ಕೆ ಬೇಕಾದಂಥ ಕೆಲವೊಂದು ಪರಿಕರಗಳನ್ನು ಅವರಷ್ಟು ತುಂಬ್ಕೊಂಡು ಹೋಗಿರ್ತಾರೆ. ಹಿಮಾಲಯವನ್ನು ಹತ್ತಿ ಇಳಿದು ಅವರು ತ್ರಾಸಾಗಿರ್ತೈತಿ. ಆದರೆ ಅವ್ರ ಹತ್ರ ಗಂಟು ಸಣ್ಣದಿರ್ತೈತಿ. ಹಂಗೆ ಹಿಂಗೆ ಮಾಡಿ ಅದನ್ನೆಲ್ಲ ಅಲ್ಲಿ ಹೋಗಿ ಮುಟ್ತಾರೆ. ಯಜ್ಞವನ್ನು ನಡೆಸ್ತಾರೆ, ಅವರು ಯಾಗವನ್ನು ನಡೆಸ್ತಾರೆ. ಅನೇಕ ದಿನಗಳವರೆಗೆ ಯಾಗ ನಡೀತೈತಿ. ಯಾಗ ನಡೆದ ಮೇಲೆ ಏನಾಗ್ತೈತಿ ಅಂದ್ರೆ, ಕೊನೆಗೆ ಆ ಮರುತ್ತ ಮಹಾರಾಜ ಇವರೆಲ್ಲ ಬ್ರಾಹ್ಮಣರಿಗೆ ಕೈ ತುಂಬ ದಾನ ದಕ್ಷಿಣೆಗಳನ್ನು ಕೊಡ್ತಾನೆ. ಅದರೊಂದಿಗೆ ಅವ ಏನು ಹೇಳ್ತಾನೆ ಅಂತಂದ್ರೆ, ಅಲ್ಲಿರುವಂಥ ಸುವರ್ಣದ್ದು ಏನೇನು ಇರ್ತಾವಲ್ಲ, ಪಾತ್ರೆ ಪಗಡೆಗಳು, ಇಟ್ಟಿಗೆಗಳು, ಅವೆಲ್ಲ ಅವು ನಿಮ್ಗೆ ಎಷ್ಟು ಹೊರಗೆ ಸಾಧ್ಯ ಐತೆ ಅಷ್ಟು ವೈರಿ ಅಂತ ಹೇಳ್ತಾನೆ. ವೈರಿ ಅಂದ್ಕೊಳ್ಳಿ, ಮೊದಲು ಪುಕ್ಕಟ ಸಿಕ್ಕೈತಿ, ಬಿಟ್ಟಾರ ಯಾರೇ. ಅವ್ರು ಏನು ಮಾಡ್ತಾರೋ ಅಂದ್ರೆ, ದೊಡ್ಡ ದೊಡ್ಡ ಚೀಲ ತೊಗೋತಾರೆ, ಕೆಲವೊಬ್ರು ಸಂದೂಕಗಳನ್ನು ತೊಗೋತಾರೆ, ಪೆಟ್ಟಿಗೆಗಳನ್ನು ತೊಗೋತಾರೆ, ಇಟ್ಟಿಗೆ ಹಾಕೋತಾರೆ, ಅವೆಲ್ಲ ಪಾತ್ರೆಗಳನ್ನು ಹಾಕೋತಾರೆ, ನವರತ್ನಗಳನ್ನು ತುಂಬ್ಕೊತಾರೆ. ಹೊರಲಾರ್ದು ಎಷ್ಟು ಹೊರಗೆ ಸಾಧ್ಯೈತಿ ಅಷ್ಟೊಂದು ಒಂದು ಬರ್ತಾರೆ. ನಿಧಾನವಾಗಿ ಹೋಗೋಣ, ಇಷ್ಟೊಂದು ಸಂಪತ್ತು ನಮ್ಮ ಕನಸಿನೊಳಗೂ ಸಾಧ್ಯ ಇಲ್ಲ ಕಾಣಕ್ಕೆ. ನಿಧಾನವಾಗಿ ಹೋದ್ರಾತು. ಇಷ್ಟು ಸಂಪತ್ತನ್ನು ಎಷ್ಟೋ ಪೀಳಿಗೆಗಳು ಕುಂತು ತಿನ್ಬೋದು ಅನ್ನುವಂಥ ಆಸೆಯಿಂದ ಅವರು ಹೊತ್ಕೊಂಡು ಹೋಗ್ತಾರೆ. ಅದರದ್ದು ಹಿಮಾಲಯ ಪರ್ವತ, ಅದು ಹತ್ತುವುದು ಇಳಿಯೋದು, ಹತ್ತುವುದು ಇಳಿಯೋದು ರಗಡಾಗಿ ಹೋಗ್ತೈತೆ. ಅವ್ರಿಗೆ ಸಾಕಷ್ಟು ಇದನ್ನಾಗಿ ಹೋಗ್ತೈತಿ. ಮುಂದೆ ಒಂದು ಸ್ವಲ್ಪ ಅವರು ದೂರ ಬರೋತ್ತಿಗೆ ಅವ್ರಿಗೆ ಏನಾಗ್ತೈತಿ ಅಂದ್ರೆ, ಹೊತ್ಕೊಂಡು ಒಂದು ಹೆಜ್ಜೆ ಮುಂದಿಡೋಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿಗೆ ಅವ್ರು ಬರ್ತಾರೆ. ಎಷ್ಟೋ ಕಷ್ಟಪಟ್ಟು ಸ್ವಲ್ಪ ದೂರ ಬರ್ತಾರವರು, ಮುಂದೆ ಸಾಧ್ಯ ಇಲ್ಲಪ್ಪ, ಇನ್ನು ನಾವು ಜೀವಂತವಾಗಿ ನಮ್ಮ ಊರಿಗೆ ಮುಟ್ಟೋದಿಲ್ಲ ಅನ್ನುವಂಥ ಸತ್ಯ ಅವ್ರಿಗೆ ಗೊತ್ತಾಕೈತಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಈ ಪರಿಸ್ಥಿತಿ ಬಂದಿರ್ತಾರೆ ಅವರು, ಬದುಕಿದರೆ ಬೇಡಿ ತಿಂದೇನು ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬರ್ತಾರೆ.
ಬಂದು ಏನು ಮಾಡ್ತಾರೆ ಅಂದ್ರೆ, ಇಲ್ಲ ನಾವು ಹಿಂಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಹೊತ್ಕೊಂಡು ಹೋಗೋಂತೂ ಸಾಧ್ಯನೇ ಇಲ್ಲ, ಅದಕ್ಕೆ ಇವನ್ನೆಲ್ಲ ಸುರಿ ಹೋಗೋಣ, ನಮ್ಗೆ ಏಟು ಬೇಕಾಟ ಒಂದು ಈಟ ಒಯ್ಯೋಣ ಅಂತ, ಭಾಳ ಆಸೆ ಮಾಡೋದು ಬೇಡ ಅಂಥೇಳಿ ಆ ಒಂದು ದೊಡ್ಡವಾದಂಥ ಆಳವಾದಂಥ ಕಣಿವೆಯೊಳಗೆ ಅವನ್ನೆಲ್ಲ ಸುರುತ್ತಾರೆ. ಅವನ್ನೆಲ್ಲ ಸುರುವಿ ಸ್ವಲ್ಪ ದ್ರವ್ಯವನ್ನು ಮಾತ್ರ ತಮ್ಮ ಜೊತೆ ತೊಗೊಂಡು ಹೋಗ್ತಾರೆ ಅವರು. ಗುರುದೇವರು ಈ ಮಾತನ್ನು ಯುಧಿಷ್ಠರಿಗೆ ಹೇಳ್ತಾರೆ. ಯುಧಿಷ್ಠರ ಅವರೆಲ್ಲ ಬ್ರಾಹ್ಮಣರು ಅವರೆಲ್ಲ ಸುರುವಿ ಹೋದಂತಹ ಆ ನಿಧಿ ಏನಂತಾರೆ, ಆ ಮರುತ್ತ ಪರ್ವತದಲ್ಲಿ, ಆ ಪರ್ವತಕ್ಕೆ ಮರುತ್ತ ಪರ್ವತ ಅಂತ ಹೇಳಿ ಕರಿತಿದ್ರು, ಮರುತ್ತ ಪರ್ವತದಲ್ಲಿ ಐತೆ, ಅದು ನಿಕ್ಷೇಪ ಆಗೈತೆ, ಸಾಕಷ್ಟು ಐತೆ ನಿಧಿ, ಅದನ್ನು ನೀನು ತಂದು ಯಾಗವನ್ನು ಮಾಡು ಅಂತಂದು ಹೇಳ್ತಾರೆ. ಈ ಒಂದು ಉಪಾಯವನ್ನು ಹೇಳ್ತಾರೆ. ಯುಧಿಷ್ಠರ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಕಥೆಯೊಳಗೆ ಹೇಳ್ತಾರೆ.